ಹಾಯ್ ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಪ್ರತಿಭಾ ಪರಿ ಕನ್ನಡ ವ್ಲಾಗ್ಸ್. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ವಿಡಿಯೋ ತುಂಬ ರೀಚ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ತುಂಬ ಜನ ಕೇಳಿದ್ರಿ ಹೇಗೆ ಇದನ್ನು ಯೂಸ್ ಮಾಡಬೇಕು ಪ್ರಾಡಕ್ಟ್ನ ಬೇಬೀಸ್ಗೆ ಅಂತ. ಮೊದಲಿಗೆ ಒಂದು ನೆನ್ಪಿಟ್ಕೊಳ್ಳಿ, ಫೀಡಿಂಗ್ ಬಿಡಿಸ್ತಿದ್ದೀನಿ ಅಂತ ಯಾವುದೇ ಗಿಲ್ಟ್ ಇಟ್ಕೋಬೇಡಿ. ನಿಮ್ಮ ಪಾರ್ಟ್ ಆಫ್ ಜಾಬ್ ನೀವು ಮಾಡಿರ್ತೀರಾ, ಆಲ್ರೆಡಿ 2 years ಫೀಡ್ ಮಾಡಿರ್ತೀರಾ ಕೂಡ. ಇನ್ನು ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸಿಂದ ಬೇಗ ಬಿಡ್ಸೋಕ್ಕೆ ಟ್ರೈ ಮಾಡ್ತಿರ್ತೀರಾ. ಇಟ್ಸ್ ಓಕೆ, ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಫುಡ್ನ ಕೊಡ್ಬೋದು. ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವ್ರಿಗೆ ಮೀಲ್ಸ್ ಏನೇನೆಲ್ಲ ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನನ್ನ ಪೇಜ್ನ ಈಗಲೇ ಫಾಲೋ ಮಾಡ್ಕೊಳ್ಳಿ. ಸೊ ನನಗೂ ಒಂದು ಮೋಟಿವೇಶನ್ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆಲ್ಲ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋಕ್ಕೆ ಹೇಳಿ. ಈಗ ಫೀಡಿಂಗ್ ಬಿಡಿಸೋದು ಹೇಗೆ ಅಂತ ನಿಮಗೆ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟ್, ನೀವು ಫೀಡಿಂಗ್ ಮಾಡಿಸೋ ಜಾಗ ಅಂದರೆ ನಿಪ್ಪಲ್ಗೆ ಈ ಲಿಕ್ವಿಡ್ನ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಸೈಡ್ ಮಾತ್ರ ಅಷ್ಟೇ ಅಪ್ಲೈ ಮಾಡಿ, ಯಾಕೆಂದರೆ ಇದು ಒಂದು ಸರಿ ಹಚ್ಚಿದರೆ ಆಲ್ಮೋಸ್ಟ್ 15 days ಇರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಲ್ಪ ಹಚ್ಚಿ ಒಂದು ಸೈಡ್ ಮಾತ್ರ ಹಚ್ಚಿ. ಕೆಲವೊಂದು ಮಕ್ಕಳು ತುಂಬ ರಚ್ಚೆ ಹಿಡಿದ್ಬಿಡ್ತಾರೆ ಸಡನ್ನಾಗಿ ನೀವು ಬಿಡ್ಸೋಕ್ಕೆ ಹೋದರೆ. ಬಟ್ ನೀವೊಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೇ ಫೀಡಿಂಗ್ ಮಾಡ್ಸೋಕ್ಕೆ ಹೋದರೂ ಕೂಡ ಎಲ್ಲಿ ಲಿಕ್ವಿಡ್ ಹಚ್ಚಿರ್ತೀರ ಅಲ್ಲಿ ಅಷ್ಟೇ ಆ ಮಗುಗೆ ಫೀಡಿಂಗ್ ಮಾಡ್ಸೋಕ್ಕೆ ಟ್ರೈ ಮಾಡಿ. ಕೆಲವೊಂದು ಮಕ್ಕಳು ಇದರಿಂದ ವಾಮಿಟ್ ಕೂಡ ಮಾಡ್ತಾರೆ. ಸೊ ಎದ್ರಂಥದ್ದು ಏನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಇದು ತುಂಬ ಸೇಫ್. ಯಾಕೆಂದರೆ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು. ಎಷ್ಟೋ ಮಕ್ಕಳು ನೈಲೆಲ್ಲ ಬಾಯಲ್ಲಿ ಇಟ್ಕೊಂಡು ಕಟ್ ಮಾಡ್ತಿರ್ತಾರೆ, ಅವ್ರಿಗೆ ಮತ್ತು ತಮ್ಮನ್ನ ಸಕ್ ಮಾಡ್ತಿರ್ತಾರೆ. ಅಂಥ ಮಕ್ಕಳಿಗೂ ಕೂಡ ಇದು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇದನ್ನು ಯೂಸ್ ಮಾಡಿ ಅಂದ್ಬಿಟ್ಟು. ಏನು ಹೆದರಬೇಡಿ, ಅಕಸ್ಮಾತ್ ವಾಮಿಟ್ ಮಾಡಿದ್ರು ಕೂಡ ಅದು ತುಂಬ ಕಹಿ ಇರುತ್ತೆ, ಹಾಗಾಗಿ ವಾಮಿಟ್ ಮಾಡ್ತಾರೆ ಮಕ್ಕಳು. ಅಂಥ ಟೈಮಲ್ಲಿ ಮಕ್ಕಳು ಫುಡ್ನ ಕೂಡ ರಿಜೆಕ್ಟ್ ಮಾಡ್ತಿರ್ತಾರೆ, ನನಗೆ ಬೇಡ ಬೇಡ ಏನು ಕೊಟ್ಟರು ಕೂಡ ಅವ್ರಿಗೆ ಇಷ್ಟ ಆಗ್ತಿರಲ್ಲ. ಸೊ ನೀವೇನು ಹೆದರಬೇಡಿ, ಅವಾಗ ಜಸ್ಟು ಒಂದು ಸ್ವಲ್ಪ ಬೆಲ್ಲ, ಸ್ವೀಟ್ ಪದಾರ್ಥ ಏನಿರುತ್ತೆ ಅದನ್ನು ಸ್ವಲ್ಪ ಕೊಡ್ತಾ ಹೋಗಿ. ಸೊ ಅವ್ರದ್ದು ಸ್ವಲ್ಪ ಹೊತ್ತಾದಮೇಲೆ ಅವ್ರ ನಾಲ್ಗೆ ನಾರ್ಮಲಾಗಿ ಬರುತ್ತೆ. ಮಕ್ಕಳು ಯಾವಾಗಲೇ ಫೀಡಿಂಗ್ ಕೊಡು ಅಂತ ಬಂದಾಗಲೂ ಕೂಡ ನೀವು ಹೇಳ್ತಾ ಹೋಗಿ, ಬೇಡ ಪಪ್ಪು ಇದು ತುಂಬ ಗಲೀಜು, ಇದು ನೀನು ಕುಡಿದ್ರೆ ವಾಮಿಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ. ಅವರು ಗ್ರ್ಯಾಜುಯಲಿ ಅರ್ಥ ಮಾಡ್ಕೊತಾ ಬರ್ತಾರೆ. 1-2 ದಿನ ಅಳ್ತಾರೆ ಮಕ್ಕಳು ಫೀಡಿಂಗ್ ಇಲ್ಲ ಅಂದ್ಬಿಟ್ಟು, ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಆಲ್ಮೋಸ್ಟ್ ಅಟ್ಯಾಚ್ ಆಗಿರ್ತಾರಲ್ವ. ಸೊ ಹಾಗಾಗಿ ಸ್ವಲ್ಪ ಅಳ್ತಾರೆ. ನೀವೇನು ಹೆದರಬೇಡಿ ಆ ಟೈಮಲ್ಲಿ. ಒಂದು ಟಿಪ್ಸ್ ಅಂತ ಹೇಳಬೇಕಂದ್ರೆ, ಇಂಥ ಟೈಮಲ್ಲಿ ಮಕ್ಕಳಿಗೆ ನೀವು ಜೋಳಿಗೆ ಯೂಸ್ ಮಾಡಿ. ಸೊ ಅವಾಗೇನಾಗುತ್ತೆ, ಮಕ್ಕಳು ಯಾವಾಗಲೇ ಆಫರ್ ಮಾಡಿದ್ರು ಅಂದರೆ ಸಡನ್ನಾಗಿ ಎದ್ದರೆ ಮಕ್ಕಳು, ಆವಾಗ ನೀವು ಜೋಳಿಗೆಗೆ ಹಾಕಿ ತೂಗೋದ್ರಿಂದ, ಮತ್ತು ಆ ಟೈಮಲ್ಲಿ ಅವ್ರು ಯಾವಾಗ ಫೀಡಿಂಗ್ ಬೇಕು ಅಂತಾರೆ ಆವಾಗ ಫೀಡಿಂಗ್ ಬಾಟಲಲ್ಲಿ ಹಾಲು ಕೊಡಿ ಆ ಟೈಮಲ್ಲಿ 1-2-3 ದಿನ. ಆಮೇಲೆ ಅವರೇ ಬಿಟ್ಬಿಡ್ತಾರೆ, ನಿಮ್ಮ ಹತ್ರ ಬರೋದೂ ಇಲ್ಲ. ಆರಾಮಾಗಿ ಅವರು ಇಂಡಿಪೆಂಡೆಂಟಾಗಿ ಓಡಾಡ್ಕೊಂಡಿರ್ತಾರೆ ಮಕ್ಕಳು ಕೂಡ. ಆಮೇಲೆ ನಿದ್ದೆನೂ ಸ್ಲೀಪ್ ಇಂಪ್ರೂವ್ ಆಗುತ್ತೆ ಗ್ರ್ಯಾಜುವಲಿ ಸ್ವಲ್ಪ ದಿನ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಫಾಲೋ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.